ಫ್ರೆಂಡ್ಸ್, ಸ್ಯಾಂಡಲ್ವುಡ್ನ ಹಿರಿಯ ನಟಿ ಶ್ರುತಿ ಅವರ ಫ್ಯಾಮಿಲಿ ಹೇಗಿದೆ ಗೊತ್ತಾ? ಇವರ ತಂದೆ ತಾಯಿ ಯಾರು? ಒಡ ಹುಟ್ಟಿದವರು ಎಷ್ಟು ಮಂದಿ? ಎರಡೆರಡು ಮದುವೆ ಆಗಿ ದೂರ ಆಗಿದ್ಯಾಕೆ? ಶ್ರುತಿಗೆ ಮಕ್ಕಳು ಎಷ್ಟು? ಅವರು ಏನ್ ಮಾಡ್ತಿದ್ದಾರೆ? ಇವರ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಸಿನಿ ಇಂಡಸ್ಟ್ರಿಯಲ್ಲಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನಟಿ ಶ್ರುತಿ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ನಂಬರ್ 1 ನಟಿ. 1975ರ ಸೆಪ್ಟೆಂಬರ್ 18ರಂದು ಜನಿಸಿದ ಇವರ ಮೂಲ ಹೆಸರು ಗಿರಿಜಾ. ತಂದೆ ಕೃಷ್ಣ. ಇವರಿಗೆ ಇಬ್ಬರು ತಾಯಂದಿರು, ಅವರೇ ರಾಧಾ ರುಕ್ಮಿಣಿ. ಇನ್ನು ಶ್ರುತಿ ಅವರಿಗೆ ಓರ್ವ ಅಣ್ಣ ಹಾಗೂ ಓರ್ವ ತಂಗಿ ಇದ್ದಾರೆ. ಅಣ್ಣ ಶರಣ್, ತಂಗಿ ಉಷಾ. ಇನ್ನು ಶ್ರುತಿ ಎರಡೆರಡು ಮದುವೆ ಆಗಿದ್ದು ಇಬ್ಬರಿಂದಲೂ ದೂರ ಇದ್ದಾರೆ. ಮೊದಲ ಪತಿಯಿಂದ ಓರ್ವ ಮಗಳಿದ್ದಾರೆ. ಎಸ್ ಮಹೇಂದರ್ ಮೊದಲ ಗಂಡ. ಮಗಳಾದ್ಮೇಲೆ ದೂರ ಆಗಿದ್ಯಾಕೆ? ನಟಿ ಶ್ರುತಿಗೆ ಸಿನಿ ಲೋಕದಲ್ಲಿ ಸಿಕ್ಕ ಯಶಸ್ಸು, ಖುಷಿ ವೈಯಕ್ತಿಕ ಜೀವನದಲ್ಲಿ ಸಿಗ್ಲಿಲ್ಲ. ಡೈರೆಕ್ಟರ್ ಎಸ್ ಮಹೇಂದರ್ ಜೊತೆ ಪ್ರೀತಿಗೆ ಬಿದ್ದ ಶ್ರುತಿ 1998ರಲ್ಲಿ ಮದುವೆ ಆದ್ರು. ದಂಪತಿಗೆ 2002 ಜೂನ್ 6ರಂದು ಗೌರಿ ಅನ್ನೋ ಮಗಳು ಹುಟ್ಟಿದ್ರು. ಆದರೆ 2010ರ ನಂತರ ಇವರ ಸುಖ ಸಂಸಾರದ ಹಾದಿ ತಪ್ಪಿತು. ಮಹೇಂದರ್ ರಾಜಕೀಯ ಪ್ರವೇಶದ ಬಳಿಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೂರ್ತು. ಹೀಗಾಗಿ 13 ವರ್ಷಗಳ ನೆಮ್ಮದಿಯ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿದ್ರು. ಪರಸ್ಪರ ಡಿವೋರ್ಸ್ ಪಡ್ಕೊಂಡು ದೂರವಾದ್ರು. ಮಹೇಂದರ್ ಈಗ ಮತ್ತೊಂದು ಮದುವೆ ಆಗಿದ್ದಾರೆ. ಆದರೆ ಮಗಳು ಗೌರಿಯ ಜೊತೆ ಸಂಪರ್ಕದಲ್ಲಿದ್ದಾರೆ. ಚಂದ್ರಚೂಡ್ ಎರಡನೇ ಪತಿ. ಮಹೇಂದರ್ ಜೊತೆ ಡಿವೋರ್ಸ್ ಪಡೆದುಕೊಂಡ ಶ್ರುತಿ ಜರ್ನಲಿಸ್ಟ್ ಚಂದ್ರಚೂಡ ಜೊತೆ ಪ್ರೀತಿಗೆ ಬಿದ್ರು. 2013 ಜೂನ್ 6ರಂದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಇಬ್ಬರು ಮದುವೆ ಆದ್ರು. ಆದರೆ ಒಂದೂ ದಿನವೂ ಸಂಸಾರ ಮಾಡದೆ ಕೆಲವೇ ದಿನಗಳಲ್ಲಿ ದೂರವಾದ್ರು. ಯಾಕಂದ್ರೆ ಚಂದ್ರಚೂಡ ತನ್ನ ಮೊದಲ ಪತ್ನಿ ಜೊತೆ ಡಿವೋರ್ಸ್ ಆಗಿದೆ ಅಂತ ಸುಳ್ಳು ಹೇಳಿ ಶ್ರುತಿಯನ್ನ ಮದುವೆ ಆಗಿದ್ರು. ಈ ವಿಷಯ ಶ್ರುತಿಗೆ ಮದುವೆ ಆದ ಮರುದಿನವೇ ತಿಳಿದಿದ್ರಿಂದ ಚಂದ್ರಚೂಡಾರನ್ನು ದೂರವಿಟ್ರು. ಅಂದಿನಿಂದ ಮತ್ತೊಂದು ಮದುವೆಯ ಸಹವಾಸಕ್ಕೆ ಬೀಳದೆ ಒಬ್ಬಂಟಿಯಾಗಿದ್ದಾರೆ. ಮಗಳು ಗೌರಿಯನ್ನು ತಂದೆ ತಾಯಿಯಾಗಿ ನೋಡಿಕೊಳ್ತಿದ್ದಾರೆ. ಗೌರಿ ಮಗಳು. ಮಹೇಂದರ್ ಶ್ರುತಿ ದಂಪತಿಯ ಮಗಳು ಗೌರಿ. 2002 ಜೂನ್ 6ರಂದು ಹುಟ್ಟಿದ ಗೌರಿಗೆ ಈಗ 22 ವರ್ಷ. ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಓದುತ್ತಿರೋ ಗೌರಿ ಚೆನ್ನಾಗಿ ಹಾಡ್ತಾರೆ. ಜೊತೆಗೆ ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ. ಸಿನಿ ಇಂಡಸ್ಟ್ರಿಗೆ ಬರಲು ಆಕ್ಟಿಂಗ್, ಡ್ಯಾನ್ಸ್ ಹೀಗೆ ಎಲ್ಲ ತಯಾರಿ ನಡೆಸ್ತಿದ್ದಾರೆ. ಶ್ರುತಿ ಮಗಳನ್ನು ಪ್ರೀತಿಯಿಂದ ಮಿಲಿ ಅಂತ ಕರೀತಾರೆ. ನಟಿ ಶ್ರುತಿಗೆ ಅವಳಿ ತಾಯಂದಿರು. ತಂದೆ ತಾಯಿಯ ಹಿನ್ನೆಲೆ ಏನು ಗೊತ್ತಾ? ಶ್ರುತಿ ಅವರ ಅದ್ಭುತ ನಟನೆಯ ಹಿಂದಿನ ಶಕ್ತಿ ಅಂದ್ರೆ ಇವರ ತಂದೆ ತಾಯಿ. ಯಾಕಂದ್ರೆ ಶ್ರುತಿ ತಂದೆ ಕೃಷ್ಣ ಕೂಡ ರಂಗಭೂಮಿ ಕಲಾವಿದರಾಗಿದ್ರು. ನಂತರ ಕೃಷ್ಣ ಅವರು ಗುಬ್ಬಿ ನಾಟಕ ಕಂಪನಿಯಲ್ಲಿ ನಾಟಕಗಳನ್ನ ಮಾಡ್ತಿದ್ದ ಅವಳಿ ಸಹೋದರಿಯರಾದ ರಾಧಾ ಮತ್ತು ರುಕ್ಮಿಣಿ ಅವರನ್ನ ಮದುವೆ ಆದ್ರು. ಈ ಮೂವರು ಊರೂರು ಸುತ್ತುತ್ತಾ ನಾಟಕಗಳನ್ನ ಮಾಡಿ ತಮ್ಮ 3 ಮಕ್ಕಳನ್ನ ಸಾಕಿದ್ರು. ಹೀಗಾಗಿ ನಟಿ ಶ್ರುತಿಗೆ ನಟನೆ ಅನ್ನೋದು ರಕ್ತದಲ್ಲೇ ಇತ್ತು. ತಮ್ಮ ಬಾಲ್ಯದಲ್ಲೇ ಬಣ್ಣ ಕೂಡ ಹಚ್ಚಿದ್ರು. ಶರಣ್ ಅಣ್ಣ. ಶ್ರುತಿ ಅಣ್ಣ ಶರಣ್ ಕೂಡ ಕಾಮಿಡಿ ನಟನೆಯ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟವರು. ನಟನೆಗೂ ಮುನ್ನ ಗಾಯಕರಾಗಿದ್ದ ಇವರು ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಿದ್ರು. ಸದ್ಯ ಸೂಪರ್ ಸ್ಟಾರ್ ಆಗಿರುವ ಶರಣ್ ನಿರ್ಮಾಪಕ ಕೂಡ ಆಗಿದ್ದಾರೆ. ಇನ್ನು ಪತ್ನಿ ಪಲ್ಲವಿ ಶರಣ್ ಪ್ರತಿ ಕೆಲಸದಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರಿಗೆ ಹೃದಯ್, ಪುಣ್ಯ ಅನ್ನೋ ಇಬ್ಬರು ಮಕ್ಕಳಿದ್ದು ಈಗಾಗಲೇ ಸಿನಿ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ. ಉಷಾ ತಂಗಿ. ಶ್ರುತಿ ತಂಗಿ ಉಷಾ. ಇವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಹಾಗೂ ಸಿನಿರಂಗದಿಂದ ದೂರ ಇದ್ದಾರೆ. ಆದರೆ ಉಷಾ ಅವರ ಮಗಳು ಕೀರ್ತಿ ಕೃಷ್ಣ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಅಂದ ಹಾಗೆ ಕೀರ್ತಿಯನ್ನ ನೋಡಿದ್ರೆ ಯಂಗ್ ಶ್ರುತಿಯನ್ನ ನೋಡಿದ ರೀತಿ ಫೀಲ್ ಆಗುತ್ತೆ. ಶ್ರುತಿ ಅನ್ನೋ ಹೆಸರು ಬಂದಿದ್ದು ಹೇಗೆ? ದ್ವಾರಕೀಶ್ ಅವರು ಗಿರಿಜಾ ಅವರಿಗೆ ಶ್ರುತಿ ಅಂತ ಹೆಸರಿಟ್ಟು ಶ್ರುತಿ ಅನ್ನೋ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ರು.
ನಂತರ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಶ್ರುತಿ ಅವರು ಯಾವಾಗಲೂ ಅಳುವ ಎಮೋಷನಲ್ ಪಾತ್ರಗಳಲ್ಲೇ ನಟಿಸಿದ್ದು ಹೆಚ್ಚು. ಇದೇ ರೀತಿಯಲ್ಲಿ ಇವರು ಕನ್ನಡಿಗರ ಮನ ಗೆದ್ರು. ಸದ್ಯ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿರುವ ಶ್ರುತಿ ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಸೇರಿ 120ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ. ಜೊತೆಗೆ ರಿಯಾಲಿಟಿ ಶೋ ಜಡ್ಜ್ ಆಗಿಯೂ ಕೆಲಸ ಮಾಡ್ತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರುತಿ ಅವರ ತಂಗಿಯನ್ನ ಬಿಟ್ಟು ಎಲ್ಲರೂ ಸಿನಿರಂಗದವರೇ ಆಗಿದ್ದಾರೆ. ಎಲ್ಲರೂ ಇಂಡಸ್ಟ್ರಿಯಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ರಂಗಭೂಮಿಯ ಗಟ್ಟಿ ನೆಲೆ ಎಲ್ಲರಿಗೂ ಇದೆ. ಇವರ ಕುಟುಂಬದಲ್ಲಿ ಯಾರು ನಿಮಗೆ ಇಷ್ಟ ಆಗ್ತಾರೆ? ಇವರ ಕುಟುಂಬದ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.